ಹುಲಿ ನಾವೇ ಗಂಡದೆಯ ಗಂಡು ಎಂದು ಮೆರೆದ ಏ ರಾಯ, 25 ಹಳ್ಳಿಗಳಿಗೆ ಒಡೆಯನಾದ ಈ ಜಮೀನ್ದಾರನಿಗೆ ಎದುರಾಗಿ ನನ್ನ ಸೇಡಿನ ದಾಮಾಜ್ಞೆಗೆ ಸಿಲುಕಲು ಸಿದ್ಧನಾಗಿ ನಿಂತಿದ್ದನಲ್ಲ ಆ ಕುರಿಗಾರ ರಾಯ. ಈ ಹಿಂದೆ ನಿನ್ನಂತೆ ಪುಂಡ ಪುರುಷರ ಗಂಡನಂದು ವೀರ ಸಂಗೊಳ್ಳಿ ರಾಯಣ್ಣ ಹಾಲು ಹುಸದ ಹುಲಿಯಾಗಿ ಮೆರೆದ. ಅವರ ಸೋದರ ಮಾವನ ಮೋಸ ತಂತ್ರಕ್ಕೆ ಸಿಲುಕಿ ಆ ಕೆಂಪು ಮೋತಿಯ ನಷ್ಟಗಳ ಕೈಯಲ್ಲಿ ಸಿಲುಕಿ ಸತ್ತು ಸುಡುಗಾಡವನ್ನೇ ಸೇರಿದ. ಅವರಂತೆ ಎಂದು ನೀ ಈ ಜಮೀನ್ದಾರನ ಮೋಸದ ಮಾಯಾ ತಂತ್ರಕ್ಕೆ ಸಿಲುಕಿ ಸತ್ತು ಸ್ವರ್ಗವನ್ನೇ ಸೇರುವೆ ಮಗನ. ಇಷ್ಟಕ್ಕೂ ನೀ ಬಗ್ಗದೆ ಪುಂಡ ಹುಲಿಗಳ ಗಂಡ ವೀರ ಸಂಗೊಳ್ಳಿ ಅಂತ ಪರಪುರುಷರ ಕಣ್ಣು ಕಾಣಿಲ್ಲ. ಹೊರಗಿನ ಬಿಸಿಲಿಂದ ಕಾಡು ಆನೆಂದ ತಂಗಿ ಸೀತಾ ಒಂದೈ ಅರಮನೆ ಜಮೀನ್ದಾರನ ಅರಮನೆಯ ಪಕ್ಕದ ನೀ ಪುಂಡದೆ ಗಂಡದ ಮೆರೆದರೆ ಇದೇ ನನ್ನ 7 ಬಾರಿನ ಬಂದೂಕಿಗೆ ನಿನ್ನನ್ನು ಆಹುತಿ ಮಾಡದಿದ್ದರೆ ನನ್ನ ಹೆಸರು ಜಮೀನ್ದಾರ್ ಜಗನ್ನಾಥನೇ ಅಲ್ಲ. ದೇಶಕ್ಕೊಬ್ಬನೇ ಪ್ರಧಾನಿ, ರಾಜ್ಯಕ್ಕೊಬ್ಬನೇ ಮುಖ್ಯಮಂತ್ರಿ, ಜಿಲ್ಲೆಗೊಬ್ಬನೇ ಜಿಲ್ಲಾಧಿಕಾರಿ, ತಾಲೂಕಿಗೊಬ್ಬನೇ ದಂಡಾಧಿಕಾರಿ, ಪಂಚಾಯಿತಿಗೊಬ್ಬನೇ ಅಧ್ಯಕ್ಷ. ಈ ಹೀಗೆ ನಾನೇ ಜಮೀನ್ದಾರ. ಜಮೀನ್ದಾರ ಏ ಶೆಟ್ಟಿ ದಣ್ಯಾರ ಯಾನ ಹರ್ಕೊಂಡ್ರು ಏನ್ ಕಿತ್ಕೊಂಡ್ರು ಅಲ್ರಿ. ಶೆಟ್ಟಿ ಅಂದ್ರ ಬಾಳ ಎಡವಟ್ಟಿದಾನ್ರಿ. ಇರ್ಲಿ. ಹಾ ರೀ, ಮೊನ್ನೆ ಆ ಕುರಿಯಾರ ದಯಾನಂದನು ಪಡೆದು ಅವನ ಕುರಿಗಳನ್ನು ಕಟ್ಟಿ ಹಾಕಿದ್ವಲ್ಲ, ಏನಾದ್ರೂ ಉದ್ದಟದಿಂದ ಮಾತಾಡ್ದೇನೆ ಸಕ್ಕಿನ ಬಡವ. ದಣ್ಯಾರ ಆ ದಯಾನಂದ್ ಏನು ಮಾತಾಡ್ಲಿಲ್ಲ. ಅವನ ಮಗ ಅದಾನ್ರಿ ರಾಯಣ್ಣ ಮಾತಾಡ್ರಿ. ಆ ಮಗ ಮಾತಾಡಿ ಕೇಳ್ಸೊಂಡ್ರ ಅವನ ಕಡದ ಹೆಡಿಗೆ ತುಂಬ್ರಿ ಸಿಟ್ಟು ಹೋಗಲ್ರಿ. ಏನೊಂದು ಮಾತಾಡಿದ್ರ ಸಕ್ಕಿನ ಕೊನ್ನಿ. ದಣ್ಯಾರ ನೋಡ್ರಿ, ನಮ್ಮ ಅಪ್ಪನ ಚೇ ದಣ್ಯಾರ ಒಟ್ಟ ಹೇಳಬಾರ್ದ್ರನ್ನ. ನಮ್ಮ ಅಪ್ಪನ ಬಡದ ಕುರಿ ಕಟ್ಟಿದ ಆ ಗೌಡ್ನ ನಿಮ್ಮನ್ನ ಕಟ್ಟಿ ಬಡಿತಂದ್ರಿ. ಏನೊಂದು ಮಾತಾಡೋದು ಏನು ಅಟ್ಟ ಅಲ್ರಿ, ನಿಮ್ಮ ಕೈಯ ಕಾಲ ಕಡದ ಸೌದತ್ತಿ ಎಲ್ಲವನ್ ಗುಡ್ದ ಬಿಕ್ಕೆ ಬೇಡ್ಲಕ್ ಹಸ್ತನಲ್ರಿ. ಅಟ್ಟ ಅಲ್ದ ಹರಕಿ ಕ್ವಾನ ಕರಂಗ ಬೈತ್ನಂದ್ರಿ. ಈ ಜಮೀನ್ದಾರನ್ನು ಸಿಗದು ತೋರನ್ನು ಕಟ್ಟುತ್ತನೆಂದು ದಿಟ್ಟತನದಿಂದ ಮಾತಾಡಿದರೆ ಷಂಡ ನನ್ನ ಮಗ ರಾಯ. ಅಟ್ ಮಾತಾಡ್ದ ಅಟ್ಟ ಅಲ್ರಿ, ಇಲ್ಲೇ ಬರ್ತನಂತ ಹೇಳ್ರಿ ನಿಮ್ಗ. ಈ ಜಮೀನ್ದಾರನ ಮನೆಗೆ ಬಂದು ಈ ಜಮೀನ್ದಾರನ ಕಡಿಯುತ್ತನೆಂದು ನೆಟ್ಟ ಮಾತಾಡಿದ್ರೆ ಹೇಳ್ರಿ. ಈ ಕಡೆ ಬರತ್ತ ನೋಡ್ರಿ, ಅಲ್ಲಿ ಬಾ ಯಪ್ಪ ಈ ಕಡೆ. ನಿನ್ನಷ್ಟೇ ಆಗ್ಲೇ ಜಮೀನ್ದಾರ, ಈ ಕನ್ನಡ ತಾಯಿ ನಾಡಿಗೆ ಕೇಡು ಬಗೆಸುವ ನಿನ್ನಂತ ಕೆಟ್ಟ ಕುಲದ ಕುಂಡಿಗಳನ್ನು ಓಡಾಡಿಸಿ ಕರೆಯುತ್ತಾನೆ ಈ ರಾಯ. ನಿಮ್ಮಂತ ಶ್ರೀಮಂತರ ಸುರಕ್ಷೀಲನು ಶುದ್ಧನಾಗಿ ಬಂದಿರುವ ಹಾಲು ಮತದವನು.
ದೇಹ ಗಟ್ಟಿಯಾಗಿದೆ ಎಂದು, ತೋಳಲ್ಲಿ ಶಕ್ತಿ ಇದೆ ಎಂದು ಬಂದವಂತ ಹಾರಾಡಿದರೆ ಇದೇ ನನ್ನ ಬಂದೂಕಿನಿಂದ ನಿನ್ನೆದೆ ಗೊಂಡಿಗೆ ಕೇಳಿ ರಕ್ತ ಕುಡಿಯಬೇಕಾಗುತ್ತೆ. ಜಮೀನ್ದಾರ, ನಿನ್ನ ಬಂದೂಕಿನ ಗುಂಡಿಗೆ ಭಕ್ತಿದು ಸಿಕ್ಕಂತ ಹಿಂಡು ಕುರಿ ಹಾಲು ಕುಡಿದು ಸಿಕ್ಕ ನಿನ್ನಂತ ಬಂಡರ ಶೀಳಲು ಸಿದ್ಧನಾಗಿರುವ ಹಾಲು ಮತದ ಹುಲಿ ಏ ಕುರಿಗಾರ, ಇನ್ನಂತ ಒಬ್ಬನಿಗೆ ಸಾರಿ ದೂರಿನಂತೆ ಮೆರೆದ ಈ ಗಂಡು ಹುಲಿ ಯಾರು ಬದುಕಿ ಉಳಿದಿರೋ ಈ ಜಗದಲ್ಲಿ ಅಂತ ಅವನಂತೀನಿ ಹಾರಾಡಿದರೆ ನಿನ್ನ ಪ್ರಾಣ ಉಸಿರು ಕಾಮರಾಜ. ಪ್ರಾಣದ ಉಸಿರು ನಿಲ್ಲಿಸುವುದಕ್ಕಿಂತ ಪೂರ್ವದಲ್ಲಿ ಹರಿದು ತಿನ್ನುವೆ ನಿನ್ನ ಕೊಬ್ಬಿದ ದೇವನು ತಿಳಿಯುತ್ತದೆ ಈ ರಾಯಣ್ಣನ ತಾಕತ್ತು. ರಕ್ತದ ದಿನ ಬೆಳಗಾದರೂ ರಕ್ತವನ್ನು ಆಡಿ ರಕ್ತವಿನ ಹಾಲಿನಂತ ಘಟನೆ ಕುಡಿಸಿ ಬದುಕುತ್ತಿರುವ ಈ ಶ್ರೀಮಂತ ಜೋಡಿಗಳನ್ನ ರಕ್ತ ಮಾಡುತ್ತೇನೆ ಎಂದು ನೀವು ಬಂದರೆ ಸಿಗಿದು ತೋರಣ ಕಟ್ಟುತ್ತದೆ. ಬಲು ಎಚ್ಚರ. ಈ ರಾಯಣ್ಣನ ಹೆಣಬಿದ್ದರು ಮತ್ತೆ ಪುನರ್ಜನ್ಮ ಪಡೆದು ನಿಮ್ಮ ಧನಿಕರ ದರ್ಪಕ್ಕೆ ತುತ್ತಾಗಲು ನಿನ್ನ ಗಂಟ ಕೊಳೆಯನ್ನು ಹರಿದು ಆಡುತ್ತಿರುವನೇ ಈ ಪುಂಡರಾಯಣ್ಣ. ಪುನರ್ಜನ್ಮ ಪುನರ್ಜನ್ಮದ ಕುನ್ಯೆ. ನಿನ್ನಂತ ಪುನರ್ಜನ್ಮದ ಸಾವಿರಾರು ಕುನ್ಯಗಳು ಮಣ್ಣು ಮುಕ್ಕಿ ಹೋಗಿದ್ದಾರೆ ಈ ಕಾಮರಾಜನ ಕೈಯಲ್ಲಿ. ಅಂತರಲ್ಲಿ ನೀನು ಹಾರಾಡಿದರೆ ಹಾರಿ ಬರುವುದು ನಿನ್ನ ಪ್ರಾಣ ಉಸಿರು ನನ್ನ ಕೈಯಲ್ಲಿ. ಪ್ರಾಣದ ಉಸಿರು ಕಾಮರಾಜ, ನಿನ್ನ ಪ್ರಾಣದ ಉಸಿರು ನಿಲ್ಲಿಸೋದಕ್ಕಿಂತ ಪೂರ್ವದಲ್ಲಿ ಹರಿವು ತಿನ್ನವೇ ನಿನ್ನ ಕೊಬ್ಬಿದ ತಿಳಿಯುತ್ತದೆ ಈ ರಾಯಣ್ಣನ ತಾಕತ್ತು. ಮಾತಿಗೆ ಮಾತು ಗಳಿಸಿ ಈ ಶ್ರೀಮಂತ ಗಟ್ಟಿಗರ್ಪಿಸಬೇಡ. ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಹೋಗಲು ಬಂದಿಲ್ಲ ಜಮೀನ್ದಾರ. ನನ್ನ ತಂದೆಯ ಮೇಲೆ ಕೈ ಮಾಡಿದ ನಿನ್ನ ಕೈ ಕಡಿದು ನನ್ನ ಮೈ ಚರ್ಮ ಸುಲಿದು ನನ್ನ ತಂದೆ ಮೆಟ್ಟು ಎಕ್ಕಡ ಮಾಡಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಿಮಗ ಸೂಳೆಯ ಮನ ನಿನ್ನ ತಂದೆಗೆ ನನ್ನ ಚರ್ಮ ಸುಲಿದು ಕಟ್ಟಿದ್ದು ಸತ್ಯವಾಗಿ ಮಾತನ್ನೇ ಏನಂದರೆ ಆದರದ ಕುಳ್ಳಿ ದೇವರಂತಿರೋ ನನ್ನ ತಂದೆಗೆ ಮಗ ಅಂದಿಯ ಆದರದ ಕುಳ್ಳಿ. ನಾನೀಗ ನಿನ್ನನ್ನು ಜೀವದಿಂದ ಉಳಿಸಲಾರೆ. ತಡ್ಕೋ ನಾ ತಡ್ಕ ಇಂಥದ್ದೆಲ್ಲ ಸುದ್ದಿ ಮಾಡಕ್ ನಾ ಇರ್ತಾನೆ. ಸುದ್ದಿ ಸಮಾಧಾನ ಇರ ಸಮಾಧಾನ ಇರ. ಸಡ್ಲಿ ಬಿಟ್ರ ಕುದ್ದಿಗೆ ಬರ್ತಿಲ್ಲ ಮಳೆ ಕೈಯಾಗ. ಈ ಜಮೀನ್ದಾರನ ಮನೆಗೆ ಬಂದದ್ದಲ್ಲದೆ ಈ ಜಮೀನ್ದಾರನಿಗೆ ಎಲ್ಲ ಚಿತ್ರ ಕೊಡುವಷ್ಟು ಗಂಡುಗಿರಿಗಾರಿಕೆ ಬಂದಿತ್ತು ನಿನಗೆ. ನಿಮ್ಮ ಮೈದಾನಕ್ಕೆ ಅಷ್ಟೇ ಜಮೀನ್ದಾರ. ತಪ್ಪು ಮಾಡಿದ ವ್ಯಕ್ತಿ ಶಿವನೇ ಆಗಿರಲಿ, ಆ ಶಿವನಿಗೂ ಸಹ ಸಡ್ಡು ಈ ಘಟ್ಟದಲ್ಲಿ ರಾಯಣ್ಣ ಅನ್ಯಾಯದ ದಾರಿಯನ್ನು ಬಿಟ್ಟು ನ್ಯಾಯದಿಂದ ನಿಯತ್ತಾಗಿ ಬಾಳುವುದನ್ನು ಬಿಟ್ಟು ಅನ್ಯಾಯದ ದಾರಿಯಲ್ಲಿ ತಪ್ಪು ದಾರಿ ಹಿಡಿದು ತಪ್ಪು ದಾರಿಯಲ್ಲಿ ನಿನ್ನನ್ನು ದರ್ಪದ ಕಾಯ್ತು ಹೊತ್ತು ಕಲಿಸಬೇಕಾಗುತ್ತದೆ. ಎಚ್ಚರ.
ಲೇ ರಾಯ, ಲೇ ರಾಯ, ನಮ್ಮ ದಣಿಯಾದ ಜಮೀನ್ದಾರ್ ನಡೆಯುವಾಗ ಅಕಸ್ಮಾತ್ ನಮ್ಮ ಜಮೀನರ ಮೆಟ್ಟುವ ಚಪ್ಪಲಿ ಹರಿದರೆ ತಲೆ ಮೇಲೆ ಹೊತ್ತಿಕೊಂಡು ಹಚ್ಚುತ್ತಾನೆ ಆ ನಿನ್ನ ತಂದೆ ದಯಾನಂದ್. ಅಂಥದ್ರಲ್ಲಿ ಅವನ ಮಗನಾಗಿ ಹುಟ್ಟಿ ನಮ್ಮ ಜಮೀನರಿಗೆ ಸೊಕ್ಕಿನಿಂದ ಮಾತನಾಡ್ತೀಯ. ಸೊಕ್ಕಿನ ಕೊನೆ ಶ್ರೀಮಂತರ ಗುಲಾಮಗಿರಿ ಬಿದ್ದು ನಿನ್ನಂತ ಬಣ್ಣದ ಚಪ್ಪಲಿ ತಲೆ ಮೇಲೆ ಹೊತ್ತುಕೊಂಡು ಇದೇನು ದ್ವಾಪಾರ ಯುಗವಲ್ಲ, ಇದು ಕಲಿಯುಗ. ತಪ್ಪು ಮಾಡಿದ ವ್ಯಕ್ತಿ ರೊಂಡ ಕತ್ತರಿಸುವ ಕ್ರಾಂತಿಯುಗ. ಕ್ರಾಂತಿಯುಗ ಕ್ರಾಂತಿಯುಗದ ಯುಗ ಪುರುಷ ನೀನೆಂದು ಹಾಡಿದರು. ನೀಯ ಪುರುಷದ ಇದೇ ಕ್ರಾಂತಿಯುಗದಲ್ಲಿ ಈ ಜಮೀನ್ದಾರನ ಕೈಯಲ್ಲಿ ಸುತ್ತುಕೊಂಡು ಸತ್ತು ಸ್ವರ್ಗವನ್ನು ಮಗನೇ. ಸತ್ತು ಹೋಗುವುದಕ್ಕಿಂತ ಪೂರ್ವದಲ್ಲಿ ನನ್ನ ತಂದೆ ಮೇಲೆ ಕೈ ಮಾಡಿದ ನಿನ್ನ ನರನಾಡಿಗೆ ಕತ್ತರಿಸಿ ಮೋಸದಿಂದ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿರುವೆಯಲ್ಲ, ಅವುಗಳನ್ನು ಬಿಡಿಸಿಕೊಂಡು ಹೋಗವಾದ ಜನ ರಾಯ. ಎಲ್ಲಿನ ನಿನ್ನ ಕುರಿಗಳು? ನಿನ್ನ ಮುದಿ ತಂದ ನನ್ನ ಮುಖದಲ್ಲಿ ಸೋಮೇಶಿದನು. ಅಂದ ಈ ಜಮೀನ್ದಾರನ ಸತ್ತಾದವು, ಅವುಗಳನ್ನು ಬಿಡಿಸಿಕೊಂಡು ಹೋಗಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಜಮೀನ್ದಾರ ಊರಿನ ದನಕರುಗಳು ಮೇಲು ಶೇಂಗಾದ ಹೊಲವನ್ನು ನಮ್ಮ ಕುರಿಗಳು ಮೇಲು ಹಾಳು ಮಾಡಿದ್ದಾರೆ ಎಂದು ಹೇಳುತ್ತಿರುವ ನಾಚಿಕೆ ಆಗುವುದಿಲ್ಲ ನಿನ್ನ ಏಸು ಜನ್ಮಕ್ಕೆ. ರಾಯಣ್ಣ, ಯಾಕೆ ಗಾಡಿ ಗುದ್ದಿ ಕೈ ನುಸ್ಕೋತಿಪ್ಪ? ಮಾಡ್ತಾ ಹೇಳತ್ತೇನೆ, ಹೇರ ಕೇಳವಲ್ಲ, ಅವ್ನು ಜೋಡಿ ಹೇಳ್ತಿ. ಲೇ ಶೆಟ್ಟಿ, ಇನ್ನೊಂದ್ಸಲ ಮಧ್ಯದಲ್ಲಿ ಮಾತನಾಡಿದರೆ ಮಾತನಾಡಲು ನಾಲಿಗೆ ಇರುವುದಿಲ್ಲ, ಹುಷಾರ್. ನೋಡು ಜಮೀನ್ದಾರ, ಕೊನೆಯದಾಗಿ ಹೇಳುತ್ತೇನೆ, ನಮ್ಮ ಕುರಿಗಳನ್ನು ಬಿಟ್ಟು ಬಿಡು. ಇರದಿದ್ದರೆ ನಿನ್ನ ಚಂಡ ಕಂಡು ರಕ್ತದ ಮಡುವಿನಲ್ಲಿ ಮುಳುಗಿಸುವ ಬಲು ಎಚ್ಚರ. ನನ್ನ ಬಂದೂಕಿನಿಂದ ಸೊಟ್ಟು ಬಿಸಾಕಿಬಿಡ್ತೇನೆ. 25 ಹಳ್ಳಿಗಳಿಗೆ ಅಧಿಪತಿಯಾದ ನನಗೆ ಉತ್ತರ ಕೊಡುಬಿಟ್ಟು ಇದಕ್ಕೆ ಆರಿಕೆ ಬಂದಿತ್ತು ನನಗೆ. ಇಪ್ಪತ್ತೈದು ಹಳ್ಳಿಗಳಿಗೆ ಅಧಿಪತಿಯಾದ ನಾನು ಅಪ್ಪಾಲ್ ಒಬ್ಬ ಕುರಿಗಾರನಾದ ನನಗೆ ಮೊದಲು ಕುರಿಗಳನ್ನು ಬಿಡಬೇಕಾ? ಅದೆಂದಿಗೂ ಸಾಧ್ಯವಿಲ್ಲ ಈ ಜಮೀನ್ದಾರ್ ಕೌನ್ಸಿಲಲ್ಲಿ. ಜಮೀನ್ದಾರ್ ವಯಸ್ಸಾದ ಮುದುಕರ ಮೇಲೆ ಕೈ ಮಾಡಿ ಅವನು ಕಟ್ಟಿ ಹಾಕಿರುವುದು ಹೇಡಿಗಳ ಲಕ್ಷಣ. ಈ ನಿನ್ನ ಕಣ್ಣುದರಿಗೆ ನನ್ನ ಕುರಿಗಳನ್ನು ಬಿಡಿಸಿಕೊಂಡು ಹೋಗುತ್ತೇನೆ. ನಿನ್ನಲ್ಲಿ ಜಮೀನ್ದಾರನೆಂಬ ಗಂಡಸ್ತನವಿದ್ದರೆ ಬಂದು ತಡಿ ಈ ಹಾಲು ಮತದ ಹುಲಿಯನ್ನು. ಶಕ್ತಿ ಸಾಕ್ಬಿಡ್ತೇನೆ ಮಗನ. ಬಂದೂಕು ಕೆಳಗಿಳಿಸಿದ್ರೆ ಸರಿ, ಇರುವುದರಲ್ಲಿ ನಿನ್ನನ್ನು ಕಡಿದು ಎಡಿಗೆ ತುಂಬುತ್ತಿಲ್ಲ ಮಗನೇ. ಯಜಮಾನ್ರ, ನಿಮ್ ಪವರ್ ತೋರಿಸ್ಬೇಕಾಗಿತ್ತು. ನಿಮ್ ಪವರ್ ತೋರಿಸಿದ್ರೆ ಏನೋ ಗೊತ್ತಾಗಿತ್ರಿ ಅವಂಗ. ಶಕ್ತಿ ಅರೆ, ಈ ಜಮೀನ್ದಾರನ ಪವರ್ ತೋರಿಸಿ ಆ ರಾಯಣ್ಣನ ಪತ್ತೆ ಇಲ್ಲದ ಪಾತಾಳಕ್ಕೆ ಕಳಿಸ್ತಿದ್ದೆ. ಆದ್ರೆ ಮುಂದಿನ ತಿಂಗಳ ಇಲೆಕ್ಷನ್ ಬರತ್ತ. ನಾವು ಇಲೆಕ್ಷನ್ಗೆ ಏನ್ ಗಿಮಿಕ್ ಮಾಡ್ತೀವಿ ಗೊತ್ತಾ? 5 ವರ್ಷಕ್ಕೊಮ್ಮೆ ಬರುವ ಇಲೆಕ್ಷನ್ಗಾಗಿ ಬಹುತೀ ಭಿಕ್ಷಾಂದೈ ಅಂತ
ನಿಮ್ಮ ಮನೆ ಬಂದು ಭಿಕ್ಷೆ ಹೇಳ್ತಿರ್ಲ ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ಹಾಕೋ ಒಂದೊಂದು ಹೋಟಿನ ಆಶೀರ್ವಾದ. ಉಣ್ಣಾಕ ಊಟ ಕೊಡ್ತೀವಿ, ಕುಡಿಯಾಕ ಹೆಂಗ ಕೊಡ್ತೀವಿ. ಸಂಘ ಬಂದ್ರ ಕಾಲು ಬೀಳ್ತೀವಿ. ಅಂತದ್ರಾಗ ಮುಂದೆ ಆಸೆ ಬಂದ ನಂತರ ಹೋಗ್ತೀರಿ ಮನೆಗೆ. 5 ವರ್ಷ ಬಾಳ್ತೀವಿ. ಮುಸ್ಕೊಳ್ಳಾಕ ಸಟಿ. ಹಾ ರೀ, ಇದೇ ಕಾರಣಕ್ಕಾಗಿ ಈ ಸಮಯದಲ್ಲಿ ಅವನನ್ನ ಕೊಲೆ ಮಾಡಿ ಅದ ಅನ್ಕೊಂಡ್ನ. ಹೆಸರು ತೆಗೆದುಕೊಳ್ಳಬಾರ್ದಂತ ಸುಮ್ಮನಾದೆ. ನಾ ಅನ್ಕೊಂಡೆ ಆಗ ಈ ಗೌಡವನು ಏನೋ ಊಟ ಇಷ್ಟ ಅವನು ಬಿಟ್ಟಾನ ಅಂತ ಹೇಳಿ ಅಂದಾಗ ಆ ಮಗ ರಾಯಣ್ಣ ಇರ್ಲಿಕ್ಕ ಹೊಕ್ಕಿಲಾಗಿದ್ದವ. ನಾ ಇದ್ನಿ ಹಿಂದೆ ನಿನಗ. ಜಮೀನ್ದಾರರೇ, ಆ ರಾಯನ ಬಗ್ಗೆ ನಾನು ನೋಡ್ಕೊಳ್ತೀನಿ, ನೀವೇನು ಕಾಳಜಿ ಮಾಡಬೇಕು. ನೀ ಇರ್ತಕ ಅವ್ರೇ ಕನ್ಸ್ತಾರು. ಇರ್ಲಿ, ನೀವೊಬ್ರು ಫ್ಯಾಕ್ಟ್ರಿಗೆ ನಡ್ರಿ, ಹೋಗಿ ಆಳುಗಳು ಪೇಮೆಂಟ್ ಕೊಡಿ, ನಾನು ಆಮೇಲೆ ಬರ್ತೇನೆ. ರೊಕ್ಕ ಕೊಡಿ ತಗೊಂಡು ಹೋಗ್ತೇನೆ. ವಿಚಾರ ಮಾಡ್ಕೊಂಡು ನಿಂತಿರ್ವಿಯಲ್ಲ. ಹಾ ಬಾ ತಂಗಿ, ಈಗ ಬಂದೀಯಾ? ಹಾ ಅಣ್ಣ, ಈಗ ತಾನೇ ಬಂದೆ. ಹಾ ತಂಗಿ ಈಶ್ವರಿ, ಬುಕ್ ಒಳಗಡೆ ಇಟ್ಟು ಒಂದು ದೊಡ್ಡ ಕಾಫಿ ತೆಗೆದುಕೊಂಡು ಬರಮ್ಮ. ಸರಿ ಆಯ್ತಣ್ಣ, ತರ್ತೀನಿ. ತಂಗಿ, ನಿನ್ನ BSc ಫೈನಲ್ ರಿಸಲ್ಟ್ ಏನಾಯ್ತಮ್ಮ? ಅಣ್ಣ, ಪ್ರತಿ ಸಲದಂತೆ ಈ ಸಲನೂ ಕೂಡ ನಿನ್ನ ತಂಗಿ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿದ್ದಾಳೆ ಅಣ್ಣ. ಅಣ್ಣ, ಈ ಆಶೀರ್ವಾದ ಮಾಡೋಣ. ಎದ್ದೇಳು ತಂಗಿ, ಎದ್ದೇಳು. ನೀನು ಪ್ರತಿ ವರ್ಷವೂ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಈ ನನ್ನ ಕೀರ್ತಿಯನ್ನ ಆಸ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾ ತಂಗಿ, ತೆಗೆದುಕೋ ಹಣವನ್ನ. ನಿನ್ನ ಸ್ನೇಹಿತರಿಗೆಲ್ಲ ಪಾರ್ಟಿ ಕೊಟ್ಬಿಡಮ್ಮ. ಆಯ್ತಣ್ಣ, ನಾನು ನನ್ನ ಸ್ನೇಹಿತರಿಗೆ ಪಾರ್ಟಿ ಕೊಟ್ಟು ಬರ್ತೀನಣ್ಣ. ಬಾಯ್ ಅಣ್ಣ. ಅಲ್ವಾ? ಸತ್ತಿನ ಕೊಲ್ಲು ರಾಯ, ನಾ ಕಟ್ಟು ಹಾಕಿದ ಕುರಿಗಳನ್ನ ನನ್ನ ಕಣ್ಣೆದುರಿಗೆ ಬಿಡಿಸಿಕೊಂಡು ಹೋದೆಯ ಮಗನೇ. ಇದರ ಸೇಡಿಗಾಗಿ ಆಳಿನ ತಂಗಿ ಸೀತಾಳನ್ನ ನಡು ರಸ್ತೆಯಲ್ಲಿ ಅವಳ ಸೀಲೆಯನ್ನು ಬಿಚ್ಚಿ ಕೊನೆಗೆ ಅವಳ ಸೀಲಹರಣ ಮಾಡುತ್ತಿದ್ದರು. ನನ್ನ ಹೆಸರು ಜಮೀನ್ದಾರ್ ಜಗನ್ನಾಥನೇ. ಸುಂದರ ಯುವತಿಯರಿಗೆ ನಾನೊಬ್ಬ ಮನ್ಮಥ, ರಾಜಕೀಯ ರಂಗದಲ್ಲಿ ನಾನೊಬ್ಬ ಏಕನಾಥ. ನನ್ನ ಸಂಘ ಮಾಡಿದ ಪಾಪ ನನ್ನ ಮೆದುಳು ಹಾಕಿಕೊಂಡವರಿಗೆ ಜಗನ್ನಾಥ, ಜಗನ್ನಾಥ.